ತುರ್ಕೆ, ಕಜ್ಜಿ, ಹುಳ್ಕಡ್ಡಿ. ಆರೋಗ್ಯವಾಗಿ ಬದುಕಲಿಕ್ಕೆ ಔಷಧಿ ಮುಖ್ಯ ಅಲ್ಲ, ಆರೋಗ್ಯದ ಜ್ಞಾನ ಮುಖ್ಯ ಅಂತ ಮಹಾತ್ಮ ಗಾಂಧೀಜಿಯವರು ಹೇಳಿದ್ದಾರೆ. ಪಿತ್ತ ದುಷ್ಟಿಯಾಗಿರ್ತದೆ, ಅದರ ಜೊತೆಗೆ ತ್ರಿದೋಷದಲ್ಲಿ ವ್ಯತ್ಯಾಸ ಆಗಿರ್ತದೆ. ಅದನ್ನ ಸೋಸಿ ಒಂದು ಕಾಟನ್ ಅಥವಾ ಹತ್ತಿಯಿಂದ ಆ ಕಷಾಯವನ್ನ ಮೈಗೆಲ್ಲ ಲೇಪಿಸಬೇಕು. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ. ಆತ್ಮೇರೆ, ಇವತ್ತಿನ ಸಂಚಿಕೆಯಲ್ಲಿ ಬೇಸಿಗೆಯಲ್ಲಿ ಬರುವ ಚರ್ಮದ ಸಮಸ್ಯೆಗಳು, ತುರ್ಕೆ, ಕಜ್ಜಿ, ಹುಳ್ಕಡ್ಡಿ, ಡ್ರೈ ಸ್ಕಿನ್ ಇಂದ ಇವೆಲ್ಲ ಸಮಸ್ಯೆಗಳು ಹೆಚ್ಚಾಗಿ ಡ್ರೈ ಸ್ಕಿನ್ ಡಿಸೀಸಸ್ ಅಂತ ಹೇಳಿ ಬರ್ತವೆ. ಯಾಕೆ? ಪಿತ್ತ ದುಷ್ಟಿಯಾಗಿರ್ತದೆ, ಪಿತ್ತ ವಿಕಾರ ಬೇಸಿಗೆ ಕಾಲದಲ್ಲಿ. ಅದಕ್ಕೆ ನಮ್ಮ ಶಾಸ್ತ್ರದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಪ್ರಯೋಗ ಹೇಳಿದ್ದಾರೆ. ಒಂದು 21 ದಿವಸದಲ್ಲಿ ಇಂತಹ ಸಮಸ್ಯೆಗಳು ಪರಿಪೂರ್ಣವಾಗಿ ಗುಣ ಆಗ್ತವೆ. ಮೊದಲನೇ ದಿವಸದಿಂದಾನೇ ನಿಮಗೆ ಇದರ ರಿಸಲ್ಟ್ ಕಾಣಿಸಕ್ಕೆ ಶುರು ಆಗ್ತದೆ. ಅದೇನಂದ್ರೆ, ಚರ್ಮಕ್ಕೆ ಬರುವ ಆ ಒಂದು ತೀಕ್ಷ್ಣ ಪಿತ್ತದ ವಿಕಾರದಿಂದ ಸಮಸ್ಯೆಗಳ ಒಂದು ಪರಿಹಾರ ಏನಂದ್ರೆ, ತ್ರಿಫಲ ಕಷಾಯ. 1 ಚಮಚ ತ್ರಿಫಲ ಚೂರ್ಣವನ್ನ 1 ಲೋಟ ನೀರಿನಲ್ಲಿ ಕುದಿಸಿ, ಅದು ಕುದ್ದು ಅರ್ಧ ಲೋಟ ಕಿಳಿಬೇಕು. ಅದನ್ನ ಸೋಸಿ ಒಂದು ಕಾಟನ್ ಅಥವಾ ಹತ್ತಿಯಿಂದ ಆ ಕಷಾಯವನ್ನ ಮೈಗೆಲ್ಲ ಲೇಪಿಸಬೇಕು. ಆಮೇಲೆ ಅದು ಚೆನ್ನಾಗಿ ಒಣಗಿದ ಮೇಲೆ ಆಯುರ್ವೇದದಲ್ಲಿ ಜಾತ್ಯಾದಿ ತೈಲ ಅಂತ ಬರ್ತದೆ. ಆ ಜಾತ್ಯಾದಿ ತೈಲವನ್ನ ಆ ಕಷಾಯ ಹಚ್ಚಿ ಒಣಗಿದ ಮೇಲೆ ಆ ಜಾತ್ಯಾದಿ ತೈಲವನ್ನು ಹಚ್ಚಿ ಮಸಾಜ್ ಮಾಡಬೇಕು. ಪುನಃ 1 ತಾಸು ಬಿಡಬೇಕು. ಬಿಟ್ಟ ಮೇಲೆ ಅದನ್ನ ತಣ್ಣೀರು ಅಥವಾ ಉಗುರು ಬೆಚ್ಚನೆ ನೀರಿನಿಂದ ಸ್ನಾನ ಮಾಡಬೇಕು. ಸ್ನಾನಕ್ಕೆ ಸೋಪು ಶಾಂಪು ಬಳಸಬಾರ್ದು, ಸ್ನಾನದ ಚೂರ್ಣ ಬಳಸಬೇಕು. ನಮ್ಮಲ್ಲಿ ಬೇಕಾದ್ರೆ ಸ್ನಾನದ ಚೂರ್ಣ ಸಿಗುತ್ತೆ, ತರಿಸ್ಕೋಬೋದು. ಮನೆಯಲ್ಲೇ ಮಾಡೋದು ಹೇಗೆ? 100 ಗ್ರಾಮು ಕಸ್ತೂರಿ ಅರಿಶಿನ, ಒಂದು 300 ಗ್ರಾಮು ಕಡಲೆ ಹಿಟ್ಟು, 100 ಗ್ರಾಮು ಮೆಂತ್ಯ ಪುಡಿ, ಇವೆಲ್ಲ ಸೇರಿಸಿ ಒಂದು ಸ್ನಾನ ಚೂರ್ಣ ಮಾಡಿಕೊಂಡು ತಾವು ಬಳಸ್ಬೋದು. ಅದರ ಜೊತೆಗೆ ಇನ್ನಷ್ಟು ವನಮೂಲಿಕೆ ಹಾಕಿ ನಮ್ಮಲ್ಲಿ ಸ್ನಾನ ಚೂರ್ಣ ಇದೆ, ಶುಭೋದಯ ಸ್ನಾನ ಚೂರ್ಣ, ಅದನ್ನು ಸಹ ತಾವು ಬಳಸ್ಬೋದು. ಅಂಟ್ವಾಳಕಾಯನ್ನು ಸಹ ಸ್ನಾನದಲ್ಲಿ ನೀವು ಪುಡಿ ಮಾಡಿ ಬಳಸ್ಬೋದು. ಇಂಥ ಪ್ರಯೋಗದಿಂದ ನೀವು ಸ್ನಾನ ಮಾಡಬೇಕು. ಸೋಪ್ ಶಾಂಪು ಹಾಕಿದರೆ ಮತ್ತೆ ಸಮಸ್ಯೆ ಹೆಚ್ಚಾಗುತ್ತೆ. ಇದನ್ನು 21 ದಿನ ನೀವು ಸತತವಾಗಿ ಮಾಡಿ ನೋಡಿ, ನಿಮ್ಮ ಚರ್ಮದ ಸಮಸ್ಯೆಗಳು ಖಂಡಿತವಾಗಿ ಗುಣ ಆಗ್ತವೆ. ಇದರಿಂದ ಸಹ ಆಗಿಲ್ಲ ಅಂದರೆ ಅಲ್ಲಿ ತುಂಬ ಪಿತ್ತ ದುಷ್ಟಿಯಾಗಿರ್ತದೆ, ಅದರ ಜೊತೆಗೆ ತ್ರಿದೋಷದಲ್ಲಿ ವ್ಯತ್ಯಾಸ ಆಗಿರ್ತದೆ. ಅದಕ್ಕಾಗಿ ಆಯುರ್ವೇದದಲ್ಲಿ ಪಂಚಕರ್ಮ ಚಿಕಿತ್ಸೆಯನ್ನು ಮಾಡಲಾಗ್ತದೆ. ಅದರ ಒಂದು ಪ್ರಯೋಜನವನ್ನು ಪಡ್ಕೊಳ್ಳಿಕ್ಕಾಗಿ ನೀವು ಆಯುರ್ವೇದ ಚಿಕಿತ್ಸಕರ ಹತ್ರ ಚಿಕಿತ್ಸೆಯನ್ನು ತೆಗೆದುಕೊಳ್ಳೋದು ಒಳ್ಳೆಯದು. ಹೀಗೆ ನಮ್ಮಲ್ಲಿ 5 ದಿನದ ಆರೋಗ್ಯ ಶಿಬಿರವೂ ಕೂಡ ನಡೀತಾ ಇದೆ. ಅಲ್ಲಿ ಯೋಗದ ಬಗ್ಗೆ, ಆಯುರ್ವೇದದ ಬಗ್ಗೆ, ಆಹಾರ ಪದ್ಧತಿ ಬಗ್ಗೆ ನಾವು ಮಾಹಿತಿಯನ್ನು ಕೊಡ್ತೇವೆ. ಆರೋಗ್ಯವಾಗಿ 100 ವರ್ಷ ನೆಮ್ಮದಿಯಿಂದ ಬದುಕೋದು ಹೇಗೆ, ಆರೋಗ್ಯದ ಸಮಸ್ಯೆಗಳಿಲ್ಲದವರು ಅದಕ್ಕೆ ಆರೋಗ್ಯದ ವಿಚಾರಗಳನ್ನು ತಿಳ್ಕೊಂಡು ಬದುಕೋ ಪ್ರಯತ್ನ ಮಾಡ್ಬೋದು. ಆರೋಗ್ಯದ ಸಮಸ್ಯೆ ಬಂದವರು ಅದನ್ನು ಹೇಗೆ ನಿವಾರಣೆ ಮಾಡಬೇಕು ಅನ್ನೋದನ್ನು ಸಹ ನಾವು ತಿಳಿಸ್ಕೊಡ್ತೇವೆ. ಹಾಗಾಗಿ ಎಲ್ಲರೂ ಕುಟುಂಬ ಸಮೇತರಾಗಿ ಆ ಶಿಬಿರಕ್ಕೆ ಭಾಗವಹಿಸಿ ಅದರ ಪ್ರಯೋಜನ ಪಡ್ಕೊಳ್ಳಿ. ಆರೋಗ್ಯವಾಗಿ ಬದುಕಲಿಕ್ಕೆ ಔಷಧಿ ಮುಖ್ಯ ಅಲ್ಲ, ಆರೋಗ್ಯದ ಜ್ಞಾನ ಮುಖ್ಯ ಅಂತ ಮಹಾತ್ಮ ಗಾಂಧೀಜಿಯವರು ಹೇಳಿದ್ದಾರೆ. ಅವರ ಕನಸನ್ನು ನನಸು ಮಾಡಲಿಕ್ಕೆ ನಾವೆಲ್ಲರೂ ಒಟ್ಟಿಗೆ ಪ್ರಯತ್ನಿಸೋಣ. ಭವ್ಯ ಭಾರತದ ನಿರ್ಮಾಣವನ್ನು ಮಾಡೋಣ. ವಿಶ್ವಗುರು ಭಾರತವಾಗಬೇಕಂದ್ರೆ ಮೊದಲು ಆರೋಗ್ಯವಂತ ಭಾರತ ಆಗಬೇಕು. ಅದಕ್ಕಾಗಿ ನಾವೆಲ್ಲ ಭಾರತೀಯರು ನಮ್ಮ ಮೂಲ ಪರಂಪರೆ, ನಮ್ಮ ಆತ್ಮ ಅಂದರೆ ಯೋಗ ಮತ್ತು ಆಯುರ್ವೇದ, ಅದನ್ನು ಸರಿಯಾಗಿ ನಾವು ಯಾರಿಗೂ ತಿಳಿಸ್ಕೊಡದೇ ಇರೋದರಿಂದ ಇವತ್ತು ಭಾರತ ರೋಗಿಷ್ಠ ಭಾರತವಾಗಿದೆ. ಮತ್ತೆ ಏಳೋಣ. ವಿವೇಕಾನಂದ ಹೇಳ್ತಾರೆ, ಏಳಿ ಎದ್ದೇಳಿ ಗುರಿ ಮುಟ್ಟವರೆಗೂ ನಿಲ್ಲದ್ರಿ ಅಂತ ಹೇಳ್ತಾರೆ. ನಾವು ಇವತ್ತು ಏನು ಹೇಳಬೇಕಾಗಿದೆ ಪರಿಸ್ಥಿತಿ ಅಂದರೆ, ಏಳಿ ಎದ್ದೇಳಿ ಆರೋಗ್ಯವಂತರಾಗುವವರೆಗೂ ನಿಲ್ಲದ್ರಿ ಅನ್ನೋ ಪರಿಸ್ಥಿತಿ ಬಂದಾಗಿದೆ. ನಾವೆಲ್ಲ ಆರೋಗ್ಯವನ್ನು ಪಡ್ಕೊಳ್ಳೋಣ. ಅದಕ್ಕಾಗಿ ಆರೋಗ್ಯ ಶಾಸ್ತ್ರಬದ್ಧವಾದ ಮಾಹಿತಿ, ನಾವು 20 ವರ್ಷ ಓದಿರೋ ಮಾಹಿತಿಯನ್ನು ನಿಮಗೆ ಒಂದು 5 ದಿನದಲ್ಲಿ ಪ್ರಾಮಾಣಿಕವಾಗಿ ತಿಳಿಸೋ ಪ್ರಯತ್ನ ಮಾಡ್ತೇವೆ. ನಾವೇ ನೇರವಾಗಿ ಯೋಗ, ಪ್ರಾಣಾಯಾಮ ಇವೆಲ್ಲವನ್ನು ತಿಳಿಸಿಕೊಡೋ ಪ್ರಯತ್ನ ಮಾಡ್ತೇವೆ. ಶಿಬಿರದಲ್ಲಿ ಭಾಗವಹಿಸಿ. ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ. ಇನ್ನಷ್ಟು ಆಯುರ್ವೇದ ಮತ್ತು ಯೋಗ ಚಿಕಿತ್ಸೆ ಟಿಪ್ಸ್ಗಾಗಿ ವೈದ್ಯಶ್ರೀ ಹೆಲ್ತ್ ಟಿಪ್ಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫೇಸ್ಬುಕ್, ಇನ್ಸ್ಟಾಗ್ರಾಂನಲ್ಲಿ ಫಾಲೋ ಮಾಡಿ.